ಹಾಂ, ಇವತ್ತು ಮಾಡಿದ ಬ್ಲಾಗ್ ನನಗೆ ತುಂಬ ಇಷ್ಟ ಆಯ್ತಪ್ಪ. ಸುಮಾರು ದಿನ ಆದಮೇಲೆ ಯಾರೋ ಒಬ್ಬರು ನೀವು ಕಂಟೆಂಟ್ ಕ್ರಿಯೇಟರ್ ಅಣ್ಣ ಅಂತ ಕೇಳ್ಬಿಟ್ರು. ತುಂಬ ಖುಷಿ ಆಯಿತು. ಬ್ಲಾಗ್ ಹಾಕ್ತೀನಿ ನೋಡಿ ಇವಾಗ. ಕಂಟೆಂಟ್ ಕ್ರಿಯೇಟರ್ ಅಣ್ಣ? ಹಾಂ, ಯೂಟ್ಯೂಬಲ್ಲಿ. ಯಾವ್ದಣ್ಣ ಚಾನಲ್? ಎಕ್ಸ್ಟ್ರೀಮ್ ರೈಡರ್. ಏನಣ್ಣ? ದಿ ಎಕ್ಸ್ಟ್ರೀಮ್ ರೈಡರ್ ಅಂತ ಇದೆ. ಹಾಂ, ಆನ್ ಇದೆಯಾ ಕ್ಯಾಮ್ರಾ? ಕ್ಯಾಮ್ರಾ ಆನ್ ಆಯ್ತಾ? ಆನ್ ಇದೆ. ಮಾತಾಡ್ತೀರಾ? ಒಂದ್ಸಲ ಹಾಕಿದ್ದೆ ಯೂಟ್ಯೂಬಲ್ಲಿ ನೋಡಿದ್ರಾ ನೀವು? ಆಯಿಲ್ ಸರ್ವಿಸ್ ಮಾಡಿರೋದು. ಈ ಗಾಡಿ ಓಡಿಸ್ತಾ ಇದ್ರೆ ಒಂದು 60 ಕೆಲವರು ಎಸ್ಪೆಕ್ಟ್ರ್ ಕೊಟ್ಬಿಟ್ರೆ ಮೈಯೆಲ್ಲ ರೋಮಾಂಚನ. 22,000 ಜಾಸ್ತಿ. ಒಳ್ಳೆ ಟೈಮಿಗೆ ಕ್ಯಾಮ್ರಾ ಆನ್ ಮಾಡಿ ನೋಡಿದೆ, ಇಲ್ಲಿ ಸಾಂಗ್ ಹಾಕ್ಬಿಟ್ಟವ್ರಲ್ಲಪ್ಪ ದೇವ್ರ ಸಾಂಗ್ ಎಲ್ಲ ಹಾಕಂಗಿಲ್ಲ. ಯೂಟ್ಯೂಬಲ್ಲಿ ಹಾಕೋರೆಲ್ಲ ಕಾಪಿರೈಟ್ ಬಂದು ವೀಡಿಯೋಸು ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡುತ್ತೆ ಆಮೇಲೆ. ಹಾಂ, ಚಾರ್ಜ್ ಮಾಡೋದು. ಚಾರ್ಜಿಂಗ್ ಹಾಕಿದ್ರೆ ಚಾರ್ಜ್ ಆಗುತ್ತೆ ಕ್ಯಾಮ್ರಾ. ಹಾಂ, ಎಷ್ಟೇನು? 22,000. ಜಾಸ್ತಿ ಆಯ್ತಾ? 22,000. ಹಾಂ, ನನಗೆ ಈ XL100 ಅಂದರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲವೇ ಇಲ್ಲ ಗುರು. ಏನು ಜಸ್ಟ್ ಒಂದು ಕಲ್ಲು ಸಿಗಾಕೊಂಡ್ರೆ ಆ ಕಲ್ಲನ್ನು ಹತ್ಸೋಷ್ಟು ಕೆಪಾಸಿಟಿನೂ ಇಲ್ಲ ಇದಕ್ಕೆ. 100cc ಅಂತ ಯಾಕೆ ಬಿಟ್ಟವ್ರು ಇದನ್ನ ಗೊತ್ತಿಲ್ಲ. ಮುಂಚೆ ಇದ್ದು 2 ಸ್ಟ್ರೋಕ್ ಗಾಡಿನೇ ಎಷ್ಟೋ ಬೆಟರ್. ಹೆವಿ ಲೋಡ್ ಹಾಕಿದ್ರು ಹೆಂಗಾದ್ರೂ ಆಯಿತು, ಮುಕ್ಕರ್ಕೊಂಡಾದರೂ ಹತ್ಬಿಟ್ಟು ಬರ್ತಾಯಿತ್ತು ಗಾಡಿ. ಈ ಗಾಡಿ ಇಟ್ಟವ್ರೆ ನಾವು ಅಪ್ಪನ ಕುಂಡಿಸ್ಕೊಂಡು ಒಂದು 2 ಕ್ಯಾನ್ ಇಟ್ಕೊಂಡ್ರೆ ಅದನ್ನೇ ಹಿಡಿಯಲ್ಲ. ಇದು ಒಂದು ಹಂಪ್ಸ್ ಬಂದರೆ ಸತ್ತೋಗ್ಬಿಡುತ್ತೆ ಗಾಡಿ. ಇಷ್ಟು ಕಡಿಮೆ ಪವರ್ ಇರೋವಂಥ ಗಾಡಿನ ಏಂತಕ್ಕೆ ಬಿಟ್ಟರು TVS ಅಲ್ಲಿ ಅಂತ ಗೊತ್ತಿಲ್ಲ. ಓವರ್ ಆಲ್ ಸ್ಪೀಡ್ ಇದೆ, ಹಾರ್ಸ್ ಪವರ್ ಚೆನ್ನಾಗಿದೆ, ಬಟ್ ಟಾರ್ಕ್ ಏನಿದೆ 0. ಹತ್ತಲ್ಲ ಇದು, ಅಪ್ಪಲ್ಲಿ ಸಿಂಗಲ್ಲೇ ಹತ್ತಲ್ಲ ಇದು, ಡಬಲಿಂದ ಕೇಳಂಗೆ ಇಲ್ಲ. ನೋಡೋಣ, ಆಯಿಲ್ ಸರ್ವಿಸ್ ಮಾಡಿಸ್ಬೇಕಂತೆ. ಆನ್ ಇದೆಯಾ ಕ್ಯಾಮ್ರಾ? ಕ್ಯಾಮ್ರಾ ಆನ್ ಆಯ್ತಾ? ಆನ್ ಇದೆ. ಮಾತಾಡ್ತೀರಾ? ಒಂದ್ಸಲ ಹಾಕಿದ್ದೆ ಯೂಟ್ಯೂಬಲ್ಲಿ ನೋಡಿದ್ರಾ ನೀವು? ಆಯಿಲ್ ಸರ್ವಿಸ್ ಮಾಡಿರೋದು. ಹಾಂ, ಹಾಂ, ಹಾಂ. ಇದು ನಿಮಗೆ 560 ಹಾಕಲ್ಲ. 586 ಇಷ್ಟು ಜಾಸ್ತಿ ಮಾಡೋದೆ. 4K ಅಲ್ಲೇ ರೆಕಾರ್ಡ್ ಆಗುತ್ತೆ. 4K 4K 120 FPS. ಅಷ್ಟು GB ಇದೆ ಫುಲ್? ಇದು ರ್ಯಾಮ್ ಇಲ್ಲ, GB ಇಷ್ಟು 128 GB. 22,000 ಜಾಸ್ತಿ. ₹10 ಮಾಡಿ. ಈಗ ತಗೋಬೇಕಂತ ಸುಮಾರು ವರ್ಷದಿಂದ ನೋಡಿದ್ದೆ. ಚಾರ್ಜ್ ಮಾಡೋದು? ಹಾಂ, ಚಾರ್ಜ್ ಮಾಡೋದು. ಚಾರ್ಜಿಂಗ್ ಹಾಕಿದ್ರೆ ಚಾರ್ಜ್ ಆಗುತ್ತೆ. ಕ್ಯಾಮ್ರಾ. ಹಾಂ, ಎಷ್ಟೇನು? 22,000. ಜಾಸ್ತಿ ಆಯ್ತಾ? 22,000. ಹಾಂ, ಇನ್ಸ್ಟಾ 360 ಎಲ್ಲ ಇನ್ನೂ ಜಾಸ್ತಿ ಇದೆ. ಇನ್ಸ್ಟಾ 360 60,000 ಎಲ್ಲ ಇದೆ. ಕಂಪನಿಯಾ? ಹಾಂ, 360 ಡಿಗ್ರಿ ಕ್ಯಾಮ್ರಾ ಫುಲ್ ಸೆಟ್ ಪೂರ್ತಿ ಕಾಣಿಸುತ್ತೆ. ಆಯಿಲ್ ರೇಟೆಲ್ಲ ಈ ರೇಂಜಿಗೆ ಜಾಸ್ತಿ ಆಗೋಯ್ತಲ್ಲ ಗುರು. 540 ರೂಪಾಯಿ ಬರೀ 1 ಲೀಟ್ರ್ ಆಯಿಲ್ಗೆ ಅಂದರೆ ಹೆಂಗೆ? ಮುಂಚೆ ಎಲ್ಲ ಬರೀ 400 ರೂಪಾಯಿ ಎಲ್ಲ ಸಿಗೋಗ್ಬಿಡ್ತಾಯಿತ್ತು. ರೇಟೆಲ್ಲ ಯಾವಾಗ ಜಂಪ್ ಆಯಿತು ಅಂತೂ ಗೊತ್ತಾಗ್ತಾ ಇಲ್ಲ. ಸ್ಯಾಲ್ರಿ ನೋಡಿದ್ರೆ ವರ್ಷಕ್ಕೆ 20 ರೂಪಾಯಿ ಜಾಸ್ತಿ ಮಾಡ್ತಾವ್ರೆ. ಆಯಿಲ್ ಚೇಂಜ್ ಮಾಡ್ತೀರಾ? ಹಾಂ ಹಾಂ, ಅದು ಆಯಿಲ್ ಇದೆ ಹಾಕ್ಬಿಡು. ಕಂಟೆಂಟ್ ಕ್ರಿಯೇಟರ್ ಅಣ್ಣ? ಹಾಂ, ಯೂಟ್ಯೂಬಲ್ಲಿ. ಯಾವ್ದಣ್ಣ ಚಾನಲ್? ಎಕ್ಸ್ಟ್ರೀಮ್ ರೈಡರ್. ಏನಣ್ಣ? ದಿ ಎಕ್ಸ್ಟ್ರೀಮ್ ರೈಡರ್ ಅಂತ ಇದೆ. ಹಾಂ, ಇದೇ ಗಾಡಿ ಏನು ಮಾಡ್ತೀರಾ? ಇಲ್ಲ, ಎಕ್ಸ್ಟ್ರೀಮ್ ಐತೆ. ಎಕ್ಸ್ಟ್ರೀಮ್ 125R. ಲಾಂಗ್ ಡ್ರೈವ್ ಹೋಗ್ತೀರಾ?
ಇವಾಗೆಲ್ಲ ಮುಂಚೆ ಮಾಡ್ತಾಯಿದ್ದೆ, ಇವಾಗ ಒಂದು ತಿಂಗಳಿಂದ ಎಲ್ಲೂ ಮಾಡಿಲ್ಲ ವೀಡಿಯೋ. ಬರ್ತಾಯಿಲ್ಲ ನೋಡಿ, ಸರ್ಚಲ್ಲಿ ಬರ್ತಾ ಹೆಂಗೆ ನೋಡ್ತೀನಿ ನೋಡಿ. ಇದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನೋಡು ಯೂಟ್ಯೂಬಲ್ಲಿ. ನೀನು ಬರ್ತೀಯ ಯೂಟ್ಯೂಬಲ್ಲಿ. ಡೈಲಿ ಆಫ್ಸ್ ಮಾಡ್ತೀರಾ? ಡೈಲಿ ಮಾಡ್ತಾಯಿಲ್ಲ ಇವಾಗ, ಅಪರೂಪಕ್ಕಷ್ಟೆ. ಆಯ್ತು ಹಾಂ ಉಲ್ಟಾ ಇಟ್ಬಿಡಿ ಕ್ಯಾನಾ? ಯಾಕಂದ್ರೆ ಅದು ಇದಾಗಿರುತ್ತಲ್ಲ. ಹಾಂ, ಲೀಕ್ ಔಟ್. ಓಕೆ ಬೈ. ಇವತ್ತು ಅಪರೂಪಕ್ಕೆ ಹಾರ್ಟ್ಗೆ ಟಚ್ ಆಗೋ ಥರ ಒಂದು ಲಾಗ್ ಮಾಡಿಬಿಟ್ಟೆ ಕೊನೆಗೂ. ಜನ ನೋಡೋದು ಇದೆ ಅನಿಸುತ್ತೆ. ನಾನು ಹುಚ್ಚಿನ ಥರ ಒಬ್ಬನೇ ಮಾತಾಡ್ಕೊಂಡು ಹೋದ್ರೆ ಯಾರು ನೋಡ್ತಾರೆ ಇವರು? ಅದು ಇವತ್ತು ನನಗೆ ರಿಯಲೈಸ್ ಆಗ್ತಾಯಿದೆ.